ಗೇಮ್ ಆಫ್ ಥ್ರೋನ್ಸ್ ಟಿವಿ ಸೀರೀಸಲ್ಲೇ ಒಂದು ಹೊಸ ಚಾಪ್ಟರ್ನ ತೆಗೆದಂಥ ಸಿರೀಸ್ ಇದು. ಟಿವಿ ಶೋಸ್ನ ಈ ರೇಂಜಿಗೆ ತೆಗಿತಾರೆ ಅಂತ ಪ್ರೂವ್ ಮಾಡಿದಂಥ ಸಿರೀಸ್ ಇದು. ನಿಜವಾಗ್ಲೂ ಇದರಲ್ಲಿರೋ ವರ್ಲ್ಡ್ ಬಿಲ್ಡಿಂಗು ಮತ್ತು ಎಪಿಸೋಡಿಂದ ಎಪಿಸೋಡ್ಗಿರೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು, ಕ್ಯಾರೆಕ್ಟರ್ ಜೊತೆ ಕನೆಕ್ಷನ್ಸು ಎಲ್ಲ ಸರಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ. ಹೌದು, ಈ ಸಿರೀಸ್ನ ಒಂದೆರಡು ನೋಡ್ಬಿಡ್ರಿ, ನೀವೇ ಟ್ರಾನ್ಸಲ್ಲಿ ಹೊರಟೋಗ್ತೀರಾ, ಹಂಗಿದೆ. 2011ರಲ್ಲಿ ಸ್ಟಾರ್ಟ್ ಆದಂಥ ಈ ಸಿರೀಸು 2019ವರೆಗೂ ವರ್ಷಕ್ಕೊಂದೊಂದು ಸೀಸನ್ನು ಅಂತ ಸ್ಟ್ರೀಮ್ ಆಗ್ತಾ ಬಂತು. ಹೌದು, ಲಾಸ್ಟ್ ಸೀಸನಲ್ಲಿ ಎಂಡಿಂಗು ಅಷ್ಟು ಸಖತ್ತಾಗಿ ಕನೆಕ್ಟ್ ಆಗಲ್ಲ ಆಡಿಯನ್ಸ್ಗೆ, ಬಟ್ ಹೋಲ್ ಸಿರೀಸ್ ಮಾತ್ರ ಗೋಟ್. ಅದರಲ್ಲೂ ಜಾನ್ ಸ್ನೋ, ಡೆನೇರಿಯನ್, ಆರ್ಯಾ ಸ್ಟಾರ್ಕ್, ಟೈರಿನ್ ಲ್ಯಾನಿಸ್ಟರ್, ಜೇಮಿ ಲ್ಯಾನಿಸ್ಟರ್ ಈ ಕ್ಯಾರೆಕ್ಟರ್ಗಳೆಲ್ಲ ಸಖತ್ ಕನೆಕ್ಟ್ ಆಗ್ತವೆ. ಅದರಲ್ಲೂ ಡೆನೀರಿಯಾ ಕ್ಯಾರೆಕ್ಟರು ಮದರ್ ಆಫ್ ಡ್ರ್ಯಾಗನ್ ಆಗಿ ಸಖತ್ತು ಇಂಪ್ಯಾಕ್ಟ್ ಮಾಡುತ್ತೆ ಎಲ್ಲರಿಗೂ. ಅದೆಲ್ಲ ಜಾನ್ ಸ್ನೋ ಮತ್ತು ಆರ್ಯಾ ಸ್ಟಾರ್ಕು ಇವೆಲ್ಲ ಟೂ ಮಚ್ ಆಗಿ ಕನೆಕ್ಟ್ ಆಗ್ತವೆ. ಹೌದು, ಮೊನ್ನೆ ಬಂದಂಥ ಪ್ರಭಾಸ್ನ ಸಲಾರ್ ಮೂವಿಗೂ ಕೂಡ ಇದೇ ಇನ್ಸ್ಪಿರೇಷನ್ನು. ಇಲ್ಲ ತುಂಬ ಕಡೆ ತುಂಬ ಥರ ಇಂಪ್ಯಾಕ್ಟ್ ಬಿಟ್ಟಿದೆ ಇದು. ಮತ್ತು ಸೀಸನ್ 1ನಲ್ಲಿ ನಾವು ಮೇಯ್ನ್ ಕ್ಯಾರೆಕ್ಟರ್ನ ಇವರು ಮುಚ್ಚಾಕ್ತಾರೆ. ಇನ್ನು ಸೀಸನ್ 2ನಲ್ಲಿ ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಅಂತ ಕಂಡ್ರೆ ಅದನ್ನು ಮುಚ್ಚಾಕ್ತಾರೆ. ಒಟ್ಟಿನಲ್ಲಿ ಯಾವುದು ಲಾಸ್ಟಿಗೆ ಮೇನ್ ಕ್ಯಾರೆಕ್ಟರ್ ಅಂತ ನಾವು ಹೋಲ್ ಸಿರೀಸ್ನ ನೋಡಿ ತಿಳ್ಕೊಬೇಕು. ಅದರಲ್ಲೂ ಇಲ್ಲಿ ಬರೋ 7 ಕಿಂಗ್ಡಮ್ಸು ಸಖತ್ತು ಬ್ರಿಲಿಯಂಟಾಗಿ ಬರ್ಕೊಂಡಿದ್ದಾರೆ. ಅದೇ ಅಲ್ಲ, ನೈಟ್ ವಾಕರ್ಸ್ಗೂ ಮತ್ತು ಈ 7 ಕಿಂಗ್ಡಮ್ ಅವರು ಮಾಡೋ ವಾರ್ ಕೂಡ ಸಖತ್ ಹೈಲೈಟ್ ಆಗಿರುತ್ತೆ. ಇನ್ನು ಅದೇ ಥರ ಹ್ಯುಮ್ಯಾನಿಟಿಗೆ, ಬ್ರೂಟಾಲಿಟಿಗೆ ಇಲ್ಲಿ ಜಾಗ ಇಲ್ಲ, ಆ ರೇಂಜಿಗೆ ಪ್ರೆಸೆನ್ಸ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಆ್ಯಕ್ಷನ್ಸು, ರೊಮ್ಯಾನ್ಸು, ಡ್ರಾಮಾ, ಹಿಸ್ಟರಿ, ಥ್ರಿಲ್ಲರು, ಸಸ್ಪೆನ್ಸು, ಮೆಲೋ ಡ್ರಾಮಾ, ಅಡ್ವೆಂಚರು, ಮೆನಿ ಥಿಂಗ್ಸು ಈ ಒಂದು ಸಿರೀಸಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ. ಅದರಲ್ಲೂ ಮದರ್ ಆಫ್ ಡ್ರ್ಯಾಗನ್ ಕ್ಯಾರೆಕ್ಟ್ರಿಗೂ ಮತ್ತು ಆರ್ಯಾ ಸ್ಟಾರ್ ಕ್ಯಾರೆಕ್ಟ್ರಿಗೂ ಸಖತ್ತು ಜರ್ನಿ ಇದೆ. ಈ ಜರ್ನಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಇನ್ನು ಇದು ಗೇಮ್ ಆಫ್ ಥ್ರೋನ್ ನಾವೆಲ್ ಬುಕ್ಕಿಂದ ಇನ್ಸ್ಪೈರ್ ಆಗಿ ತೆಗೆದಿರೋ ಸಿರೀಸು. ಇನ್ನು ಮೆನಿ ರೈಟರ್ಸು ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ಮತ್ತು ಈ ಶೋ ಕ್ರಿಯೇಟರ್ಸು ಡೇವಿಡ್ ಬೆನಿಫು ಮತ್ತು DB ವೈಸ್ ಒಂಥರ ಗುಡ್ ಜಾಬ್ ಅಂತಲೇ ಹೇಳ್ಬೋದು ಇವತ್ತು. ಅಲ್ಲಣ್ಣ, ಇಷ್ಟು ಸಖತ್ತಾಗಿ ಮಾಡ್ಕೊಬಂದಿರೋ ಸಿರೀಸ್ಗೆ ನೀವು ಕ್ಲೈಮ್ಯಾಕ್ಸು ಅಂದರೆ ಕೊನೆ ಸೀಸನಲ್ಲಿ ಹಾಳು ಮಾಡಿಬಿಟ್ಟಲ್ಲ, ಇದೇ ಸ್ವಲ್ಪ ಬೇಜಾರಾಗೋದು. ಹೌದು, ಎಲ್ಲ ಫ್ಯಾನ್ಸ್ ಪ್ರಕಾರ ಇನ್ನೊಂದು ಸೀಸನ್ ಬರಬೇಕು ಈ ಕಡೆಯಿಂದ, ಯಾಕಂದರೆ ಕ್ಲೈಮ್ಯಾಕ್ಸು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಪರ್ಫೆಕ್ಟ್ ಎಂಡಿಂಗ್ ಬೇಕು ಅಂದರೆ ಇನ್ನೊಂದು ಸೀಸನ್ ಬರಬೇಕು. ಬಟ್ ಈ ಶೋನ ಪ್ರೆಸೆನ್ಸ್ ಮಾಡಿರೋ HBO Max ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಬಟ್ ಇದೇ ಒಂದು ಸೀರೀಸ್ಗೆ ಸ್ಪಿನ್ ಆಫ್ ಆಗಿ ಬಂದಿರೋ ಹೌಸ್ ಆಫ್ ದಿ ಡ್ರ್ಯಾಗನ್ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಆ ಒಂದು ಸೀರೀಸ್ ಬಗ್ಗೆ ಇನ್ನೊಂದು ದಿನ ಮಾತಾಡೋಣ. ಬಟ್ ಅದು ಇದಕ್ಕಿಂತ ಮುಂಚೆ ನಡೆದಿರ್ತಕ್ಕಂಥ ಸ್ಟೋರಿ, ಅದಕ್ಕೂ ಇದಕ್ಕೂ ಅಷ್ಟು ಸಂಬಂಧ ಇಲ್ಲ. ಬಟ್ ನಡೀತಾ ಇರೋದು ಒಂದೇ ಯೂನಿವರ್ಸಲ್ಲಿ, ಅಂದರೆ ಡೈರೆಕ್ಟಾಗಿ ಯಾವುದೇ ಸಂಬಂಧ ಇಲ್ಲ. ಬಟ್ ಈ ಗೇಮ್ ಆಫ್ ಥ್ರೋನ್ಸ್ ಸೀರೀಸ್ ಬರೋದಕ್ಕೂ ಮುಂಚೆನೇ ಹೌಸ್ ಆಫ್ ದಿ ಡ್ರ್ಯಾಗನ್ ಅನ್ನೋ ಈವೆಂಟ್ಸ್ ಎಲ್ಲ ಆಗೋಗಿರುತ್ತೆ. ಒಟ್ಟಿನಲ್ಲಿ ಒಂಥರ ಗೇಮ್ ಆಫ್ ಥ್ರೋನ್ನ ಪ್ರೀಕ್ವೆಲ್ ಅಂತ ಹೇಳಬೇಕು ಹೌಸ್ ಆಫ್ ದಿ ಡ್ರ್ಯಾಗನ್ನ. ಇದರ ಸ್ಟೋರಿ ಲೈನ್ನ ನಾನೇನಾದರೂ ಹೇಳ್ಬಿಟ್ಟೆ ನಿಮಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವೇ ನೋಡಿ ಆಮೇಲಿಂದ ಥ್ರಿಲ್ಲಾಗಿ. ಒಟ್ಟಿನಲ್ಲಿ ಪ್ರಾಮಿಸ್ ಮಾಡ್ತೀನಿ, ಫಸ್ಟ್ 1-2 ಸೀಸನ್ ನೋಡೋವರೆಗೂ ಸ್ವಲ್ಪ ಪೇಷನ್ಸ್ ಆಗಿ ಕುತ್ಕೊಂಡು ನೋಡಿ. ಯಾಕಂದರೆ ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಆ ಥರ ಎಂಡಿಂಗ್ ಇದೆ, ಒಂಥರ 2 ಸೀಸನಲ್ಲೂ ಟ್ರಾಜಿಡಿ ಎಂಡಿಂಗು. ಬಟ್ ಆಮೇಲಿಂದ ಎತ್ಕೊಳ್ಳುತ್ತೆ ಆ್ಯಕ್ಚುಲ್ ಸ್ಟೋರಿ. ಆಮೇಲಿಂದ ಆಗೋ ಇವೆಂಟ್ಸ್ ಎಲ್ಲ ಮೈಂಡ್ ಬ್ಲೋಯಿಂಗ್ ಆಗಿರ್ತವೆ. ಅದರಲ್ಲೂ ಮೆನಿ ಬ್ರೂಟಲ್ ಕ್ಯಾರೆಕ್ಟರ್ನ ಸಖತ್ತು ಬ್ರೂಟಲ್ ಆಗಿ ಪ್ರೆಸೆನ್ಸ್ ಮಾಡಿದ್ದಾರೆ. ಮತ್ತು ಸೀರೀಸ್ ಏನೋ ಚೆನ್ನಾಗೈತೆ ಅಂತ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋಕೆ ಹೋದರೆ ಚಪ್ಪಲಿ ಏಟ್ ಗ್ಯಾರಂಟಿ ನಿಮಗೆಲ್ಲ. ಯಾಕಂದರೆ ಟೂ ಮಚ್ 18+ ಸೀನ್ಸು ಮತ್ತು ಟೂ ಮಚ್ ಬ್ಯಾಡ್ ಲ್ಯಾಂಗ್ವೇಜಸ್ಸು, ಅದೇ ಥರ ಟೂ ಮಚ್ ಆಗಿ ಹೆವಿ ಬ್ರೂಟಲ್ ಸೀನ್ಸ್ ಇದ್ದಾವೆ. ಅದಕ್ಕೋಸ್ಕರ ನೀವು ಪರ್ಸ್ನಲ್ಲಾಗಿ ಅಲೋನಾಗಿ ನೋಡೋಂಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ನೋಡಿ. ಫ್ಯಾಮಿಲಿ ಜೊತೆ ಮಾತ್ರ ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗಬೇಡ್ರಿ. ತಿರುಗಿ ಅಪ್ಪಿತಪ್ಪಿ ಫ್ಯಾಮಿಲಿ ಜೊತೆ ನೋಡೋಕೆ ಹೋಗ್ಬಿಟ್ಟು ಮುಖ ಮೂತಿ ಉದಿಸ್ಕೊಂಡ್ರೆ ನಾನು ಜವಾಬ್ದಾರಿ ಅಲ್ಲ. ಮತ್ತು ಈ ಒಂದು ವೆಬ್ ಸೀರೀಸು ಜಿಯೋ ಹಾಟ್ಸ್ಟಾರಲ್ಲಿ ಕನ್ನಡ ಮತ್ತು ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಸ್ಟ್ರೀಮ್ ಆಗ್ತಾ ಇದೆ. ಇಂಗ್ಲೀಷಲ್ಲಿ ನೋಡೋದಕ್ಕೆ ಟ್ರೈ ಮಾಡಿ, ಇಂಗ್ಲೀಷು ಸಖತ್ ಬರೋರು. ನಮ್ಮ ಕನ್ನಡದಲ್ಲಿ ಕೂಡ ಈ ಒಂದು ವೆಬ್ ಸೀರೀಸು ಅವೈಲಬಲ್ ಇದೆ, ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಅದೇ ಥರ ಬಟ್ಟು ಅಲೋನಾಗಿ ಸೀರೀಸ್ನ ನೋಡಿದ್ರೆ ಸಖತ್ತು ಕಿಕ್ ಕೊಡೋದಂತ ಗ್ಯಾರಂಟಿ. ಈ ಒಂದು ವೆಬ್ ಸೀರೀಸ್ನ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ, ಯಾಕಂದರೆ ತುಂಬ ಪಾಪ್ಯುಲರ್ ವೆಬ್ ಸೀರೀಸ್ ಇದು. ಇಲ್ಲಿವರೆಗೂ ನೀವು ಯಾರಾದರೂ ನೋಡಿಲ್ಲ ಅಂದರೆ ತಪ್ಪೇ ನೋಡಿ. ಆಲ್ರೆಡಿ ಈ ವೆಬ್ ಸೀರೀಸ್ನ ನೀವು ನೋಡಿದರೆ ನಿಮಗೆ ಇದರಲ್ಲೇ ಯಾವ ಕ್ಯಾರೆಕ್ಟರ್ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನನ್ನ 2 ಫೇವ್ರೇಟ್ ಕ್ಯಾರೆಕ್ಟರ್ ಈ ಸೀರೀಸಲ್ಲಿ ಬಂದ್ಬಿಟ್ಟು ಜಾನ್ ಸ್ನೋ ಮತ್ತು ಡೆನೀರಿಯಸ್ ಕ್ಯಾರೆಕ್ಟ್ರು. ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಸಿಗ್ತಾ ಇರೋಣ. ಬಾಯ್.